ಮನುಷ್ಯ ಅವನು ಪ್ರೀತಿ ಅನ್ನೋ ಸ್ಥಿತಿಗೆ ಬರೋಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂದರೆ, ಪ್ರಾರಂಭದಲ್ಲಿ ಹಾರ್ಮೋನಲ್ ಅಟ್ರಾಕ್ಷನ್, ಇದನ್ನು ಪ್ರೀತಿ ಅನ್ಕೋತಾನೆ. ಎರಡನೇದು ಒಂದು ರೀತಿ ವಸ್ತು ವಿಷಯ ವಿಚಾರಗಳಲ್ಲಿ ಸಿಕ್ಕಾಕೊಂಡು ಒಬ್ಬರನ್ನ ಅಟ್ರಾಕ್ಟ್ ಮಾಡೋದು, ಅಟ್ರಾಕ್ಷನಲ್ಲಿ ಬೀಳೋದು. ನೀಡ್ ಬೇಸ್ಡ್ ರಿಲೇಷನ್ಶಿಪ್, ಇದೆಲ್ಲನೂ ಕೂಡ ಇನ್ನೂ ಪರೀಕ್ಷೆ ಹಂತದಲ್ಲಿ ಇದ್ಯಾವುದು ಪ್ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಡಿಟ್ಯಾಚ್ಮೆಂಟ್ ಆಗೋಗುತ್ತೆ. ಅದರಲ್ಲಿ ಏನೂ ಅರ್ಥನೇ ಇರಲ್ಲ. ಅವನ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಅವನಿಗೆ ಆಮೇಲೆ ನೋಡ್ತಾನೆ, ಅಲ್ಲಿವರೆಗೂ ನೋಡಿರಲ್ಲ. ಅವನ ಸ್ವಭಾವಗಳು, ಅವನ ಕ್ವಾಲಿಟಿ ಏನು, ಅವನು ಎಂಥ ಮನುಷ್ಯ ಅಂತ ಗೊತ್ತಾಗೋದು ಈ ಥರ ಬಿದ್ದಿದ್ರೆ, ಅದರಲ್ಲಿ ಮೋಹದಲ್ಲಿ ಬಿದ್ದಿದ್ರೆ ಗೊತ್ತಾಗಲ್ಲ. ಆವಾಗ ಮದುವೆನೂ ಆಗೋಗಿರುತ್ತೆ. ಆಮೇಲೆ ಗೊತ್ತಾಗತ್ತೆ, ಇವನು ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಅಂತ, ನಾನು ಹಾಗೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಅಷ್ಟೊಳ್ಳೆಯವನು ಆಗಿದ್ದ ಮುಂಚೆ, ಇವಾಗ ಹಾಗಿಲ್ಲ, ಚೇಂಜ್ ಆಗಿಬಿಟ್ಟಿದ್ದಾನೆ ತುಂಬ, ಅವನಲ್ಲಿ ಇಂಥ ದುಷ್ಟ ಯೋಚನೆಗಳು ಬರುತ್ತೆ ನಂಗೆ ಗೊತ್ತೇ ಇರಲಿಲ್ಲ, ಅವನೇನ ನಾನು ಪ್ರೀತಿಸಿದ್ದು ಅನಿಸುತ್ತೆ ಅನ್ನೋಷ್ಟು ಮಟ್ಟಿಗೆ ಬದಲಾವಣೆ. ಆವಾಗ ಕ್ವಾಲಿಟಿ ನೋಡೋಕ್ಕೆ ಶುರು ಮಾಡ್ತೀವಿ. ಪ್ರಥಮದಲ್ಲೇ ಕ್ವಾಲಿಟಿಯನ್ನು ನೋಡೋಕ್ಕೆ ಶುರು ಮಾಡೋದಿದೆಯಲ್ಲ, ಅದನ್ನು ನಾವು ಏನು ಹೇಳ್ತೀವಿ, ಅಂಥವ್ರಿಗೆ ಪ್ರೀತಿ ಸಿಗೋದೇ ಇಲ್ವಾ? ಖಂಡಿತ ಸಿಗುತ್ತೆ. ಎಲ್ಲರಲ್ಲೂ ಒಂದು ದೋಷ ಇದ್ದೇ ಇದೆ. ಆ ದೋಷ ಹೊರಗೆ ತೆಗೆಯೋದು, ಆ ದೋಷನ ಯಾವ ರೀತಿ ಹೊರಗೆ ತೆಗಿತೀವಿ, ಯಾವ ರೀತಿ ಆ ದೋಷನ ಪರಿಚಯ ಮಾಡಿಕೊಡ್ತೀವಿ, ಇದು ನಮ್ಮ ಒಂದು ವಿವೇಕದ ಮೇಲಿದೆ. ಯಾವ ವಿವೇಕದಲ್ಲಿ ನೀನು ಸಂಬಂಧಗಳನ್ನ, ಸೋಷಿಯಲ್ ರಿಲೇಷನ್ಶಿಪ್ ಇರ್ಬೋದು, ಯಾವುದೇ ರಿಲೇಷನ್ಶಿಪ್ನಲ್ಲಿ ನೀನು ಯಾವ ರೀತಿ ಡೀಲ್ ಮಾಡ್ತೀಯ, ನಿನ್ನ ಅಪ್ರೋಚ್ ಏನು, ನೀ ಯಾವ ರೀತಿ ನೋಡ್ತೀಯ ಅನ್ನೋದ್ರ ಮೇಲೇನೆ. ಅವನು ಎಂಥನೇ ಕೆಟ್ಟವನಾಗಿರಲಿ, ಏನೇ ಸ್ವಭಾವ ಇರಲಿ, ಹೇಗೆ ಇರಲಿ, ನೀನು ಅದನ್ನು ಸೀರಿಯಸ್ ಆಗಿ ಪರ್ಸ್ನಲ್ ಆಗಿ ತಗೊಳ್ಳದೆ, ಕಾಮನ್ ಫ್ಯಾಕ್ಟರ್, ನೀನು ನಿನ್ನನ್ನು ಹೇಗೆ ಪ್ರೀತಿಸ್ತೀಯ ಹಾಗೆ ಅವನನ್ನು ಪ್ರೀತಿಸು. ಆ್ಯಸ್ ಎ ಹ್ಯೂಮನ್, ಆ್ಯಸ್ ಎ ಡಿವೈನ್, ಆ್ಯಸ್ ಎ ಸೋಲ್, ಜಸ್ಟ್ ಲವ್ ದೆಮ್. ಆಮೇಲೆ ಮಿಕ್ಕಿದ್ದೆಲ್ಲ ತಾನೇ ರೂಪ ತೆಗೆದುಕೊಳ್ಳುತ್ತೆ. ನೀನು ಸೇಫ್ ಆಗಿರ್ತೀಯ ಎಲ್ಲ ಥರ.